ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನು ಮಾಡ್ತಿದ್ದೀನಪ್ಪ ಅಂತ ಅಂದರೆ ಮನೆಯಲ್ಲೇ ಸೋಪನ್ನು ಹೇಗೆ ತಯಾರು ಮಾಡೋದು ಅಂತ ಹೇಳಿ ನೋಡೋಣ. ಸೊ ಹಂಗಾದ್ರೆ ಮನೆಯಲ್ಲಿ ನಮಗೆ ಬಳಸೋಂಥ ಸೋಪನ್ನು ಹೇಗೆ ತಯಾರು ಮಾಡ್ಕೊಳಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋಣ. ಫಸ್ಟ್ ನಾನು ಸೋಪ್ ಬೇಸ್ ಅಂತ ಸಿಗುತ್ತೆ. ಸೊ ಇದನ್ನು ಅಮೆಝಾನ್ ಒಳಗೆ, ಫ್ಲಿಪ್ಕಾರ್ಟ್, ಓಕೆ, ನೀವು ಯಾವ್ದು ಆನ್ಲೈನ್ ಶಾಪಿಂಗ್ಗಳು ತೊಗೊತೀರೋ ಅದರಲ್ಲಿ ಸೋಪ್ ಬೇಸ್ ಅಂತ ಹೊಡೆದ್ರೆ ಸಿಗುತ್ತೆ. ಸೊ ನಾನು ಇದನ್ನು ತೊಗೊಂಡಿರೋದು ಅಮೆಝಾನ್ ಒಳಗೆ ತೊಗೊಂಡಿದ್ದೀನಿ. ಸೊ ಇದು ಖಾದಿ ಕಂಪ್ನಿ ತೊಗೊಂಡಿದ್ದೀನಿ. ಸೊ ಇದರದ್ದು 500 ಗ್ರಾಮ್ ತೊಗೊಂಡಿದ್ದೀನಿ, ಅರ್ಧ kg ತೊಗೊಂಡಿದ್ದೀನಿ. ಸೊ ಈ ಥರ ಸೋಪ್ ಬೇಸ್ ಬರುತ್ತೆ. ಸೊ ಇದಕ್ಕೆ ನೀವು ಎಷ್ಟು ಸೋಪ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಅಷ್ಟು ಹಾಕ್ಕೊಳ್ರಿ. ನಾನೀಗ ಸ್ವಲ್ಪ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಕ್ಯೂಬ್ಸ್, ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗಿಷ್ಟು ಸಾಕು. ಸೊ ಹಾಗಾಗಿ ಇದಕ್ಕೆ ಮತ್ತೆ ನಾನು ಅಲೋವೆರಾ ಸೋಪ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಷ್ಟು ಸಾಕಾಗುತ್ತೆ, ನನಗೆ ಇಷ್ಟು ಸಾಕಾಗುತ್ತೆ ಸೋಪು. ಇದಕ್ಕೆ ಮತ್ತೆ ಅಲೋವೆರಾ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಓಕೆ, ಇದನ್ನು ಸಣ್ಣ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಬೇಗ ಮೆಲ್ಟ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಇಡೀ ಇಟ್ಟರೆ ಏನಾಗುತ್ತೆ, ಅದು ಮೆಲ್ಟ್ ಆಗುತ್ತೆ, ಟೈಮು ಜಾಸ್ತಿ ತೊಗೊಳುತ್ತೆ, ಹಾಗಾಗಿ ಅಷ್ಟೇ. ಓಕೆ, ಇನ್ನು ಸಣ್ಣದಾಗೆಲ್ಲ ಕಟ್ ಮಾಡ್ಕೋಬೇಕು. ಓಕೆ, ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದನ್ನೆಲ್ಲ ಈ ಥರ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇಟ್ಕೊಂಡಿರ್ಬೇಕು ಬೌಲಿಗೆ. ಸೊ ನೆಕ್ಸ್ಟು ನಾನು ಅಲೋವೆರಾ ಸೋಪ್ ಮಾಡೋದ್ರಿಂದ, ಸೊ ಅಲೋವೆರಾನ ಏನು ಮಾಡಿದ್ದೀನಿ ಅಂತ ಅಂದರೆ, ಸೊ ನಿನ್ನೆನೇ ಕಟ್ ಮಾಡಿಟ್ಟು ನೀರಲ್ಲಿ ಇಟ್ಟಿದ್ದೀನಿ. ಸೊ ಅದರಲ್ಲೆಲ್ಲ ಟಾಕ್ಸಿಕ್ ಅಂತ ಏನು ಕರಿತೀವಲ್ಲ, ಸೊ ಅರಿಶಿನ ಕಲರ್ ಬಣ್ಣ ಬರುತ್ತಲ್ಲ, ಅದೆಲ್ಲ ಹೋಗಿದೆ. ಸೊ ಈಗ ಅದ್ರಾಗಿರೋ ಟಾಕ್ಸಿಕ್ ಹೋಗಿದ ಮೇಲೆ, ಅಂದರೆ ಕಟ್ ಮಾಡಿ ಒಂದು ಅಟ್ಲೀಸ್ಟ್ 1 hour 2 hour ಬಿಟ್ಟರೆ ಅದ್ರಾಗಿರೋ ಎಲ್ಲ ಟಾಕ್ಸಿಕ್ ಹೋಗಿರುತ್ತೆ. ಸೊ ನನಗಿಷ್ಟು ಸಾಕು ಅಲೋವೆರಾ. ಸೊ ಇದನ್ನು ಕಟ್ ಮಾಡ್ಕೊಂಡು ಇದ್ರಾಗ ಪಲ್ಪ್ ತಕ್ಕೋಬೇಕು. ಓಕೆ, ಸೊ ಇದ್ರಾಗಿಂದೆಲ್ಲ ಇದು ಜೆಲ್ಲನ್ನು ಏನು ಮಾಡಬೇಕು, ಮಿಕ್ಸಿಗೆ ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಜೆಲ್ ಥರ ಬರುತ್ತೆ ಅದು. ಓಕೆ, ಸೊ ನಾನೆಲ್ಲ ಪಲ್ಪನ್ನು ತೊಗೊಂಡಿದ್ದೀನಿ. ಅಲೋವೆರಾದಾಗಿರೋ ಜೆಲ್ ಅಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದನ್ನು ಮಿಕ್ಸಿ ಮಾಡೋಣ. ಓಕೆ, ಸೊ ಮಿಕ್ಸಿ ಜಾರಿ ಮಾಡ್ಕೊಂಬಂದಿದ್ದೀನಿ. ಸೊ ಅಲೋವೆರಾನ. ಸೊ ಈಗೇನು ಮಾಡಬೇಕಪ್ಪ ಅಂದರೆ ಇದನ್ನು ಮೆಲ್ಟ್ ಮಾಡಬೇಕು. ಇದನ್ನ ಹೆಂಗೆ ಮೆಲ್ಟ್ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ, ಸೊ ಈಗ ಏನು ಮಾಡಬೇಕಪ್ಪ ಅಂದರೆ ಡೈರೆಕ್ಟಾಗಿ ಇದನ್ನು ಬಿಸಿ ಮಾಡೋಂಗಿಲ್ಲ. ಇದೇ ಡಬಲ್ ಬಾಯ್ಲ್ ಮೆಥಡ್ ಅಂತ ಕರಿತೀವಿ. ಸೊ ಬಾಯ್ಲಿಂಗ್ ವಾಟರ್ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಡಬೇಕು. ಅದ್ರ ಮೇಲೆ ಇದನ್ನ ಇಟ್ಕೊಂಡು ಹಾಗೆ, ಅಂದರೆ ಅದ್ರೊಳಗೆ ಹೋಗಲಿಲ್ಲ ಅಂತ ತೊಗೊಂಡು ಅದ್ರ ಮೇಲೆ ಇದನ್ನ ಇಡಬೇಕು. ಸೊ ಅದು ನೀರು ಕಾದಂಗೆ ಸ್ಟೀಮ್ ಇಲ್ಲಿ ಬಡಿಯುತ್ತೆ. ಆ ಬಿಸಿಗೆ ಅದೇನಾಗುತ್ತೆ, ಇದಷ್ಟು ಮೆಲ್ಟ್ ಆಗುತ್ತೆ. ಇದೆಲ್ಲ ಮೆಲ್ಟ್ ಆಗಿದ ಮೇಲೆ ನಾವು ಏನು ಮಾಡಬೇಕು, ಅಲೋವೆರಾನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಇಲ್ಲಿ, ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ನಿಧಾನಕ್ಕೆ ಸೈಡಿಗೆಲ್ಲ ಮೆಲ್ಟ್ ಆಗ್ತಿದೆ ನೋಡಿ, ಇಲ್ಲೆಲ್ಲ ನಿಧಾನಕ್ಕೆ ಮೆಲ್ಟ್ ಆಗ್ತಿದೆ. ಓಕೆ, 1/4% ಕರಗಿದೆ ನೋಡಿ, ಎಲ್ಲ ಕರಗಿದೆ. ಇನ್ನೂ ಸ್ವಲ್ಪ ಇನ್ನೂ ಕರಗಬೇಕು. ಇದೆಲ್ಲ ಕರಗಿ ಮೇಲೆ ನಾವು ಲೋಳ್ಸರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಬೇಕು. ಓಕೆ, ಸೋಪ್ ಬೇಸ್ ಕಂಪ್ಲೀಟಾಗಿ ಕರಗಿದೆ ನೋಡಿ. ಸೊ ಈಗೇನು ಮಾಡ್ಬೇಕು, ನಾವು ಅಲೋವೆರಾ ಜೆಲ್ ಹಾಕಬೇಕು. ಇಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೆಲ್ಲ ಆ ಜೆಲ್ಲನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಇದು ಇದೆ, ಹಾಗೆ ಡೈರೆಕ್ಟಾಗಿ ಹಾಕಿ ನಾವೇನು ಡೈಲಿ ಯೂಸ್ ಮಾಡ್ತೀವಲ್ಲ, ಬೇಡ ಅಂದರೆ ನೀವು ಸೋಸ್ಕೋಬೋದು, ಜಾಳಿಗೆಲ್ಲಿ ಸೋಸ್ಕೊಂಡು ಹಾಕ್ಬೋದು. ನಾನೇನು ಹಾಕ್ತಾ ಇಲ್ಲ, ಜಾಳಿಗೆಲ್ಲಿ ಸೋಸ್ಕೊಂಡು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಬೇಕು ಅಂದರೆ ನನ್ನ ಹತ್ರ ಕೇಸರಿ ಇದೆ, 1-2 ದಳಗಳು ಹಾಕ್ಬೋದು. ಬೇಕು ಅಂದರೆ ಹಾಕ್ಬೋದು. ಎಸೆನ್ಷಿಯಲ್ ಆಯಿಲ್ ಹಾಕ್ತಾರೆ, ಅಂದರೆ ಸೋಪು ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಂದರೆ ಎಸೆನ್ಷಿಯಲ್, ಅದು ಆನ್ಲೈನೆಲ್ಲ ಸಿಗುತ್ತೆ. ಸೊ ನಾನು ಹಾಕ್ತಾ ಇಲ್ಲ, ನೀವು ಬೇಕಾದ್ರೆ ಹಾಕ್ಕೋಬಹುದು. ಎಸೆನ್ಷಿಯಲ್ ಆಯಿಲ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು ಬೇಕು ಅಂದರೆ. ಓಕೆ, ಸೊ ನಾನು ಕೇಸರಿ ಹಾಕಿದ್ದೀನಿ ನೋಡಿ, ಕಾಣಿಸ್ತಿದೆಯಲ್ಲ. ಸೊ ಇತ್ತು ಅಂತ ಮನೇಲಿ ಹಾಕಿದ್ದೀನಿ ಅಷ್ಟೇ. ಸೊ ನಿಮಗೆ ಆಪ್ಷನಲ್ಲು ಎಸೆನ್ಷಿಯಲ್ ಆಯಿಲ್ ಬೇಕಾದ್ರೆ ಹಾಕ್ಕೋಬೋದು, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಎಸೆನ್ಷಿಯಲ್ ಆಯಿಲ್ ನಾನು ಹಾಕ್ತಾ ಇಲ್ಲ ಅಷ್ಟೇ, ನೀವು ಹಾಕ್ಕೋಬೋದು. ಈಗ ಇದಾಗಿದೆ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನನಗೆ ಸೋಪ್ ಮೋಲ್ಡ್ ಸಿಗುತ್ತೆ ಆನ್ಲೈನ್ ಒಳಗೆ, ನಾನು ತೊಗೊಂಡಿಲ್ಲ. ಸೊ ನಾನು ನೆಕ್ಸ್ಟ್ ಒಂದು ಬೌಲು, ಒಂದು ಟ್ರಯಾಂಗಲ್ ಶೇಪಿನ ಬೌಲ್ ಇದೆ. ಸೊ ಇದಕ್ಕೆ ಎರಡಕ್ಕೂ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಅದು ಸ್ಟಿಕ್ ಆಗಬಾರ್ದು. ಆಗಲ್ಲ, ಅದು ಸುಮ್ಮನೆ ಪ್ರಿಕಾಷನ್ ಅಷ್ಟೇ. ಓಕೆ, ಸೊ ಈಗ ಹಾಕಿದ್ದೀನಿ. ಇದನ್ನು ಸೆಟ್ ಆಗಕ್ಕೆ ಬಿಡಬೇಕು. ಸೊ ಅದು
ಗಟ್ಟಿ ಆಗ್ತಾ ಹೋಗುತ್ತೆ ರೂಮ್ ಟೆಂಪ್ರೇಚರ್ಗೆ. ಸೊ ಅದು ಗಟ್ಟಿಯಾಗಿ ಮೇಲೆ ನಾವು ಓಪನ್ ಮಾಡಿ ನೋಡೋಣ. ಓಕೆ ಓಕೆ, ಸೋಪ್ ಸೆಟ್ ಆಗಿಬಿಟ್ಟಿದ್ವಿ. ಈಗ ಸೋಪ್ ಸೆಟ್ ಆಗಿದೆ. ಸೊ ಇಲ್ಲಿ ನಾವು ಸ್ಟೀಲಿಂದ ಇದ್ರೊಳಗೆ ಹಾಕಿರೋದ್ರಿಂದ ಬೇಗ ಬರ್ದೇನೆ ಇರ್ಬೋದು. ಓಕೆ, ಸೊ ಅದಕ್ಕೆ ನಾವಿಲ್ಲಿ ಸ್ವಲ್ಪ ಇದು ಬರುತ್ತೆ, ಜೆಲ್ ಜೆಲ್ ತರ ಹತ್ತತ್ತೆ. ಯಾಕೆ ಹತ್ತತ್ತೆ ಅಂದ್ರೆ ನಾನು ಅಲೋವೆರಾನ ಲೋಳ್ಸರನ್ನ ಮಿಕ್ಸಿಗೆ ಹಾಕಿ ಡೈರೆಕ್ಟ್ ಆಗಿ ಹಾಕ್ಬಿಟ್ಟೆ. ಅಂದ್ರೆ ಇದನ್ನ ಮಾಡಿದ ಜಾಲರಿ ಒಳಗೆ ಅದನ್ನ ಸೋಸ್ಲಿಲ್ಲ. ಸೊ ಹಾಗಾಗಿ ಅದು ಪೂರ್ತಿ ನೈಸ್ ಆಗಿರ್ಲಿಲ್ಲ. ಸೊ ಸ್ವಲ್ಪ ಹಂಗೆ ಉಳ್ಕೊಂಡಿತ್ತು, ಹಾಗಾಗಿ ಹಂಗಾಗತ್ತೆ. ಸೊ ಅಕಸ್ಮಾತ್ ಇದೇನಾದ್ರೂ ತೆಗಿಯಕ್ ಬೇಗ ಬರ್ಲಿಲ್ಲ ಅಂತ ಅಂದ್ರೆ ಸೊ ನೀವು ಸ್ವಲ್ಪ ಕೆಳಗೆ ಬಿಸಿ ಮಾಡಿದ್ರೆ ಕೂಡ ಏನಾಗುತ್ತೆ, ಅದು ಓಪನ್ ಆಗುತ್ತೆ. ಓಕೆ, ಸೊ ನಮ್ ಸೋಪು ರೆಡಿ ಆಗಿದೆ. ಸೊ ಇದು ನಾನು ಕೇಸರಿ ಹಾಕಿದ್ನಲ್ಲ ಅದು. ಓಕೆ, ಸೋಪ್ ರೆಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಓಕೆ, ಸೊ 2 ಸೋಪ್ ರೆಡಿ ಆಗಿದೆ ನಾವು. ಸೊ ಇದ್ಲೇನು ಸ್ವಲ್ಪ ಇದು ಇದೆ ಅಲ್ವಾ, ಸೊ ಇದು ಮೆತ್ತಗಿದೆ. ಸೊ ಯಾಕಪ್ಪ ಅಂತ ಅಂದ್ರೆ ಅದೇ ಹೇಳಿದ್ನಲ್ಲ, ಅಲೋವೆರಾ ಜೆಲ್ ಡೈರೆಕ್ಟ್ ಹಾಕಿದ್ರಿಂದ ಅದು ಇದು ಆಗಿಲ್ಲ, ಸ್ಟಿಫ್ ಆಗಿ ಕುಂತಿಲ್ಲ. ಸೊ ಹಾಗಾಗಿ ಹೀಗಾಗಿದೆ. ಸೊ ನೀವು ಚೆನ್ನಾಗಿ ಅದನ್ನ ಬಟ್ಟೆ ಎಲ್ಲಾದ್ರೂ ಅಥವಾ ಜಾಲ್ರಿ ಎಲ್ಲ ಚೆನ್ನಾಗಿ ಸೋಸಿ ಅದನ್ನಷ್ಟೇ ಹಾಕಿದ್ರೆ ನಿಮ್ಗೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಾ? ಸೊ ಮೋಲ್ಡಿಗೆ ಹಾಕಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ನಾನು ಇರೋದ್ರೆ ಮನೇಲಿ ಯೂಸ್ ಮಾಡಿರೋಂಥ ಬೌಲಲ್ಲೇ ಹಾಕಿದ್ದೀನಿ. ಸೊ ಹಾಗಾಗಿ ಇದು ವರ್ಕ್ ಆಗುತ್ತೆ ಅಲ್ಲ ಅಂತ ನೋಡೋಣ. ಹಂಗಾರೆ ತೊಳೆದು ಓಕೆ ನೋಡೋಣ, ಹಚ್ಚಿ ಸೋಪು ವರ್ಕ್ ಆಗುತ್ತೆ ಇಲ್ಲ ಅಂತ. ಓಕೆ, ನೋಡ್ಬೋದು ನೀವು, ಇದು ಅಲೋವೆರಾ ಸೋಪು. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಎಸೆನ್ಷಿಯಲ್ ಆಯಿಲ್ ಹಾಕಿಲ್ಲ. ಸೊ ಹಾಕಿಲ್ಲ ಅನ್ನೋದಕ್ಕೆ ಸ್ಮೆಲ್ ಇಲ್ಲ, ಸೋಪ್ ಯಾವುದೇ ರೀತಿ ಸ್ಮೆಲ್ ಇಲ್ಲ. ನೀವು ಎಸೆನ್ಷಿಯಲ್ ಆಯಿಲ್ ಹಾಕಿದ್ರೆ ಸೊ ಎಲ್ಲರೂ ಮಕ್ಕಳು ಎಲ್ಲರೂ ಕೂಡ ಮನೆಯವರು ಎಲ್ಲರೂ ಯೂಸ್ ಮಾಡಬಹುದು. ನಾ ಎಸೆನ್ಷಿಯಲ್ ಆಯಿಲ್ ಹಾಕಿಲ್ಲ, ಅದೊಂದು ಹಾಕಿ. ಇಲ್ಲಾಂದ್ರೆ ನೀವು ಇದನ್ನ ಹಾಕ್ಬಹುದು. ನಾನು ನಿಂಬೆ ರಸ ಹಾಕಿದ್ದೆ ಲಾಸ್ಟ್ಗೆ, ಸೆಟ್ ಆಗೋ ಮುಂದೆ ನಾನು ನಿಂಬೆ ರಸವನ್ನ ಹಾಕಿದ್ದೆ. ನೀವು ನಿಂಬೆ ಹಣ್ಣಿನ ಫ್ಲೇವರ್ ಕೂಡ ನಿಂಬೆ ಹಣ್ಣಿನ ಸಿಟ್ರಿಕ್ ಒಂದ್ 2-3 ಹನಿ ಹಾಕ್ಬಹುದು. ಓಕೆ, ಸೊ ಅದು ಫ್ಲೇವರ್ ಇದು ಸ್ಮೆಲ್ ಕೊಡುತ್ತೆ, ಚೆನ್ನಾಗಿ ಕೊಡುತ್ತೆ. ನಾನು ಎಸೆನ್ಷಿಯಲ್ ಆಯಿಲ್ ಹಾಕಿಲ್ಲ, ನೀವು ಹಾಕಿ ಚೆನ್ನಾಗಿ ಬರುತ್ತೆ. ಇನ್ನು ಹಾಕಿರೋ ಇನ್ನೂ ಚೆನ್ನಾಗಿ ಬರುತ್ತೆ. ನಾ ಏನೂ ಹಾಕಿಲ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಡೈಲಿ ಸೋಪನ್ನ ಯೂಸ್ ಮಾಡಬಹುದು, ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೀಮ್ ಸೋಪನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.